ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನದ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಬೇಡುವುದಕ್ಕಿಂತ ಹೆಚ್ಚಾಗಿ. ಅದಕ್ಕೆ ಆಧಾರವಾಗಿ ಎಫೆಸ ಬರೆದ ಪತ್ರಿಕೆ 3ನೇ ಅಧ್ಯಾಯ 20 ಮತ್ತು 21ನೆಯ ವಚನ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೋ ಕ್ರಿಸ್ತೇಸುವಿನಲ್ಲಿಯೋ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಮೇನ್. ನೋಡ್ರಿ, ನಮ್ಮ ದೇವರು ಬೇಡುವುದಕ್ಕಿಂತ ಮಿಗಿಲಾಗಿ ನಮ್ಮನ್ನು ಆಶೀರ್ವದಿಸುವ ದೇವರು. ನಾವು ಬೇಡುವುದಕ್ಕಿಂತ ಹೆಚ್ಚಾಗಿ ಕೊಡುವಂಥ ದೇವರು. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಬಿಲ್ ಬ್ರೈಟ್ ಎಂಬಂಥ ಒಬ್ಬ ಸೇವಕರು ಅಮೆರಿಕ ದೇಶದಲ್ಲಿರುವಂಥ ಒಂದು ಉದ್ಯಮಿಯಾಗಿದ್ದರು. ತಮ್ಮ ವ್ಯವಹಾರದ ಮಧ್ಯೆಯೂ ಆಗಾಗ ಪ್ರತ್ಯೇಕವಾಗಿ ಹೋಗಿ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದರು. ಅವರ ವ್ಯಾಪಾರವು ತುಂಬ ಬ್ಯುಸಿಯಾಗಿತ್ತು. ಆದರೂ ಅವರು ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಲಿಲ್ಲ. ಅವರು ದೇವರ ಬಳಿ ಒಂದು ಪ್ರಾರ್ಥನೆ ಮಾಡಿದರು. ದೇವರೇ, ಒಂದು ಆತ್ಮವನ್ನಾದರೂ ರಕ್ಷಣೆ ಕಡೆಗೆ ನಡೆಸಲು ನನಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿ, ಅದು ಮಾತ್ರವಲ್ಲ, ಅವರು ಸುಮ್ಮನಿರದೆ ಸಮಯ ಸಿಕ್ಕಾಗಲೆಲ್ಲ ಬೀದಿಗಳಲ್ಲಿ ಸೇವೆಯನ್ನು ಆರಂಭಿಸಿದರು. ನಂತರ ಅವರು ಯೇಸುವಿನ ಬಗ್ಗೆ ಬೋಧಿಸಲು ಆಸಕ್ತಿಯಾಗಿದ್ದುದರಿಂದ ಕೆಲಸದ ದಿನಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ಸುವಾರ್ತೆಯನ್ನು ಬೋಧಿಸಿದರು. ಅನೇಕರು ಅವರನ್ನು ಅಂಗೀಕರಿಸಿದರು ಮತ್ತು ಅನೇಕರು ಇವರೊಂದಿಗೆ ಸೇರಿ ಸೇವೆ ಮಾಡಲು ಇದರೊಂದಿಗೆ ಸೇರಿಕೊಂಡರು. ತಕ್ಷಣವೇ ಕ್ಯಾಂಪಸ್ ಕ್ರೂಸೇಡ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಜನರು ಯೇಸುವನ್ನು ಸುಲಭವಾಗಿ ತಿಳಿದುಕೊಳ್ಳಲು 4 ನಿಯಮಗಳು ಎಂಬ ಶೀರ್ಷಿಕೆಯಲ್ಲಿ ಹಸ್ತಪ್ರತಿಯನ್ನು ಮುದ್ರಿಸಿದರು. ಅದು ಮಾತ್ರವಲ್ಲ, ಜನರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಹಾಗೆ ಇದ್ದುದರಿಂದ ಅದನ್ನು ಅನೇಕ ಭಾಷೆಗಳಲ್ಲಿ, ಅಂದರೆ ಸುಮಾರು 250 ಕೋಟಿಗೂ ಹೆಚ್ಚು ಪ್ರತಿಗಳನ್ನು ಮುದ್ರಿಸಿ ಅನೇಕ ದೇಶಗಳಲ್ಲಿ ವಿತರಿಸಲಾಯಿತು. ಅದರ ಸಂಸ್ಥೆಯು 17,000 ಪೂರ್ಣ ಸಮಯದ ಸೇವಕರನ್ನು, 2 ಲಕ್ಷಕ್ಕೂ ಹೆಚ್ಚು ಸ್ವಯಂ ಸೇವಕರನ್ನು ಹೊಂದಿದೆ. ಜನರಿಗೆ ಇನ್ನೂ ಸುಲಭವಾದ ಮಾರ್ಗದಲ್ಲಿ ಅವಿದ್ಯಾವಂತರು ಸಹ ಯೇಸುವನ್ನು ಅರಿತುಕೊಳ್ಳಬೇಕೆಂಬುದಾಗಿ ಒಂದು ಭಾರ ಉಂಟಾಗಿ ಯೇಸು ಸ್ವಾಮಿಯ ಚಲನಚಿತ್ರವನ್ನು ಹಲವು ಭಾಷೆಗಳಲ್ಲಿ ಭಾಷಾಂತರಿಸಿ 45 ದಶಲಕ್ಷಕ್ಕೂ ಹೆಚ್ಚು ಜನರು ಸ್ತೋತ್ರ ಯೇಸುವಿನ ಚಲನಚಿತ್ರವು ವೀಕ್ಷಿಸುವಂತೆ ಮಾಡಿದ್ದಾರೆ. ಇಂದು ಅನೇಕರು ದೇವರನ್ನು ಅಂಗೀಕರಿಸಿ ಅನೇಕರು ಸೇವಕರು ಸಹ ಆಗಿದ್ದಾರೆ. ನೋಡ್ರಿ, ಬಿಲ್ ಬ್ರೈಟ್ ಅವರ ಒಂದು ಪ್ರಾರ್ಥನೆ ಏನೆಂದರೆ, ಸ್ವಾಮಿ, ಒಂದು ಆತ್ಮವನ್ನಾದರೂ ರಕ್ಷಿಸಬೇಕು. ಅವರ ಆ ಒಂದು ಪ್ರಾರ್ಥನೆಯನ್ನು ದೇವರು ಕೇಳಿ ಒಂದು ಆತ್ಮ ಅಲ್ಲ, ಲಕ್ಷಾಂತರ ಜನರು ಅವರ ಮೂಲಕ ಯೇಸುವನ್ನು ನಂಬುವಂತೆ ದೇವರು ಸಹಾಯ ಮಾಡಿದ್ದಾರೆ. ಪ್ರೀತಿಯುಳ್ಳ ದೇವ ಮಗುವೆ, ನೀವು ಪ್ರಾರ್ಥಿಸುವುದಾದರೆ, ನೀವು ಕೇಳುವುದಾದರೆ, ನಿಮ್ಮ ಜೀವಿತದಲ್ಲಿ ಸಹ ನೀವು ಬಯಸುವುದಕ್ಕಿಂತ ಬೇಡುವುದಕ್ಕಿಂತ ದೇವರು ಹೆಚ್ಚಾದ ಸಂಗತಿಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುವವರಾಗಿದ್ದಾರೆ. ಹಾಗಾದರೆ ಬಯಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರ ಬಳಿ ಮೊರೆಯಿಟ್ಟು ನಿಮ್ಮ ಜೀವಿತದಲ್ಲಿ ಸಹ ಮಹತ್ ಕಾರ್ಯಗಳನ್ನು ದೇವರ ಮಹಿಮೆಗಾಗಿ ಮಾಡ್ರಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ಈ ದಿನ ಸ್ವಾಮಿ, ನಿನ್ನ ವಚನದಲ್ಲಿ ನಾವು ನೋಡಿಕೊಂಡ ಹಾಗೆ ನಾವು ಬೇಡುವುದಕ್ಕಿಂತ ಯೋಚಿಸುವುದಕ್ಕಿಂತ ಅತ್ಯಧಿಕವಾದದ್ದನ್ನು ಮಾಡುವ ದೇವರು. ಹೌದಪ್ಪ ದೇವರೇ, ನಾವು ನಿಮ್ಮ ಸಮ್ಮುಖದಲ್ಲಿ ಮೊರೆ ಇಡುವ, ಕೇಳುವ ಎಲ್ಲ ವಿಷಯಗಳಿಗೆ ಸ್ವಾಮಿ ಒಂದು ಬಿಡುಗಡೆಯನ್ನು ಕೊಡ್ರೆ ನಾವು ಸಹ ಅನೇಕ ಜನರಿಗೆ ಆಶೀರ್ವಾದ ನಿಧಿಯಾಗಬೇಕು. ನಿನ್ನ ನಾಮವನ್ನು ಘನಪಡಿಸಬೇಕು. ಕೃಪೆ ತೋರಿಸ್ರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬಲಪಡಿಸ್ರಿ ಸ್ವಾಮಿ. ಅವರಿಗೂ ಕೂಡ ಅವರು ಯಾವೆಲ್ಲ ವಿಷಯಕ್ಕಾಗಿ ಕಾದಿದ್ದಾರೋ, ಬೇಡಿಕೊಳ್ಳುತ್ತಾ ಇದ್ದಾರೋ, ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್.
ಪ್ರೈಸ್ ಲಾರ್ಡ್. ಹಾಗಾದರೆ ಯೋಚಿಸುವುದಕ್ಕಿಂತ ಬೇಡುವುದಕ್ಕಿಂತ ಹೆಚ್ಚಾಗಿ ಮಾಡುವ ದೇವರನ್ನ ನಂಬಿ ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು.